ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಪಯಾಣಕ್ಕೆ ಹೋಗ್ತಾ ಇದ್ದೀವಿ. ಪಯಾಣ ಮೀನ್ಸ್ ಅಂದರೆ ಹೊರಗಡೆ ಹೋಗೋದಲ್ಲ, ಕಾರ್ ಮ್ಯೂಸಿಯಂ ಪಯಾಣಕ್ಕೆ ಹೋಗ್ತಾ ಇದ್ದೀವಿ. ಹೋಗಬೇಕು ಅಂತ ಸುಮಾರು ತಿಂಗಳಿಂದ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಇದು ಬರೋದು ಕೂಡ ನಮ್ಮ ಊರ ಹತ್ರನೇ. ಆ್ಯಂಡ್ ಇದು ಲೊಕೇಟ್ ಆಗಿರೋದು ಪಯಾಣ ಬೆಂಗಳೂರು ಟು ಮೈಸೂರು ಮೇನ್ ರೋಡಲ್ಲಿ, ಹೈವೇನಲ್ಲಿ ಇದು ಲೊಕೇಟ್ ಆಗಿದೆ. ಆ್ಯಂಡ್ ಇವತ್ತು ಹೋಗಬೇಕು ಅಂತ ಏನೋ ಗೊತ್ತಿಲ್ಲ, ಸಂಡೇ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಫುಲ್ಲು. ಬಟ್ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇದು ಆಚೆಯಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಕಾರ್ ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲಿ. ಸ್ಪೇಸ್ ಡಿಸ್ಟೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದ್ರದ್ದು ಡಿಸೈನ್ ಮಾತ್ರ ವೆರಿ ಯುನೀಕ್ ಡಿಸೈನ್. ಐ ಥಿಂಕ್ ಅಂದರೆ ಕಾರ್ ಮ್ಯೂಸಿಯಂ ಅಂತ ಆಚೆಯಿಂದ ಒಂದು ಟೈರ್ ಡಿಸೈನ ನೋಡಿದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಒಳಗಡೆ ಎಂಟ್ರಿ ಆದರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಆ್ಯಂಡ್ ಆ ಕಡೆಯಿಂದ ಎಂಟ್ರಿನ ನಮಗೆ ಕೊಡ್ತಾರೆ. ಟಿಕೆಟ್ ಪರ್ ಹೆಡ್ಡಿಗೆ ನಮಗೆ 75 ರೂಪೀಸ್ ಬೀಳುತ್ತೆ. ನೀವಲ್ಲಿ ನೋಡ್ಬೋದು. ನಾವು 4 ಜನ ಫ್ಯಾಮಿಲಿ ಹೋಗಿದ್ದು, ಟೋಟಲ್ 300 ಆಯಿತು. ಬಟ್ 75 ರೂಪೀಸ್ ಇಸ್ ವರ್ತ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಈ ಕಡೆಯಿಂದ ಎಂಟ್ರಿ ಆದ ತಕ್ಷಣ ಸೈಡಿಗೆ ಒಂದು ಕಾರ್ ಮ್ಯೂಸಿಯಮ್ದು ಒಂದು ಫುಲ್ ಇದಿಟ್ಟಿರ್ತಾರೆ. ಆ್ಯಂಡ್ ಆ ಕಡೆ ಹೆಗ್ಡೇಸರ್ ಯೂಸ್ ಮಾಡ್ತಿದ್ದಂತಹ ಒಂದು ಕಾರನ್ನ ಕೂಡ ಇಟ್ಟಿರ್ತಾರೆ. ಎಂಟ್ರಿ ಆದ ತಕ್ಷಣ ಎಷ್ಟು ವೆರಿ ಅಮೇಝಿಂಗ್ ಲುಕ್, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನೋಡ್ಬೋದು. ಈ ಕಡೆ ಎಲ್ಲ ಹಳೆ ಕಾಲದ ಗಾಡಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಡಿಸ್ಪ್ಲೇ ಆಗಿರೋ ವೆಹಿಕಲ್ಸ್ದು ಒಂದು ಡೀಟೇಲ್ಸ್ನ ಒಂದು ಚಾರ್ಟ್ ಥರ ಇಟ್ಟಿದ್ದಾರೆ. ಯಾವಾಗ ಎಸ್ಟಾಬ್ಲಿಷ್ ಆಯಿತು ಆ್ಯಂಡ್ ಯಾರೆಲ್ಲ ಯೂಸ್ ಮಾಡ್ತಿದ್ರು ಅಂತ. ಆ್ಯಂಡ್ ಕಾರ್ ಮ್ಯೂಸಿಯಮಲ್ಲಿ ನಮಗೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ರಾಯಲ್ ಎನ್ಫೀಲ್ಡ್ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇರೋ ಗಾಡಿ ಇದು. ಈ ಕಾರ್ ಮ್ಯೂಸಿಯಂನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಮೇಲಿಂದ ಎಂಟ್ರಿ ಆಗಿ ಕೆಳಗಡೆಯಿಂದ ನಾವು ಎಕ್ಸಿಟ್ ಆಗೋದು. ಆ್ಯಂಡ್ ನಾವಿವಾಗ ಮೇಲ್ಗಡೆ ಒಂದು ರೋಡ್ ನೋಡಿ ನಾವಿವಾಗ ಕೆಳಗಡೆ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇದು ಹೋಗೋ ಪಾತ್ ಈ ಥರ ಅವರು ಮಾಡಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಳಗಡೆ ಕೂಡ ಸುಮಾರು ಯುನೀಕ್ ಆಗಿರೋ ವೆಹಿಕಲ್ಸ್ನ ನಿಲ್ಲಿಸಿದ್ರು.
ನೀವು ಕಾರ್ ಮ್ಯೂಸಿಯಂಗೆ ಬಂದಾಗ ಇನ್ನೊಂದು ಕೂಡ ಅಬ್ಸರ್ವ್ ಮಾಡ್ಬೋದು, ವೆಹಿಕಲ್ಸ್ದು ಆಯಿಲ್ ಅಂದರೆ ನೆಲಕ್ಕಾಗುತ್ತೆ ಅಂತ ಒಂದೊಂದು ಟ್ರೈ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದು ವಿಷ್ಣು ಸರ್ ಅವರು ಯೂಸ್ ಮಾಡ್ತಿರೋಂಥ ಕಾರ್ ಕೂಡ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಫೋಟೋ ಸೆಷನ್ಗೆ ಅಂತಲೇ ಪಯಣ ಅಂತ ಒಂದು ಡಿಸೈನ್ನ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಡಿಸೈನ್ನ. ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ಕ್ಲಾಕ್ನ ಕೂಡ ನಾನಿಲ್ಲಿ ನೋಡಿದೆ. ಯಾರ್ಯಾರು ಈ ಕ್ಲಾಕ್ನ ನೋಡಿದ್ದೀರಾ ಆ್ಯಂಡ್ ಯಾರ ಮನೇಲಿದೆ ಕಮೆಂಟ್ ಮಾಡಿ. ಈ ಕ್ಲಾಕ್ ಐ ಥಿಂಕ್ 3 hours ಒನ್ ಟೈಮ್ ಅದು ಸೌಂಡ್ ಮಾಡುತ್ತೆ. ಅದು ಹಳೆಯ ಕಾಲದ್ದು. ಪಡ್ಡು ಮೇಕರ್ ಅದು ಅಮ್ಮ. ಇದೆಲ್ಲ ಇದು ಹಚ್ಚೇದು ಗೊತ್ತಾಯ್ತು. ಹಾಂ, ಮುಂದೆ ಪಾಸ್ ಆಗಮ್ಮ. ವಿಡಿಯೋ ಆನ್ ಮಾಡ್ದಾಗ ನಿಂತ್ಕೋಬೇಡಿ. ಇದು ಮಸಾಲೆ ಡಬ್ಬ. ಇದು ಮತ್ತೆ ಅದು ಇದು ಅಪ್ಪ ಹಪ್ಳದ್ದು ಮಿಷಿನು. ಸಾಮ್ಯ ಒಳಗಡೆ ದೊಡ್ಡದು ಹೋದೆ ಚಿಕ್ಕದು ಹೋದೆ. ಚಕ್ಲಿ ಒಳಗೆ ಜಗ್ ನೋಡಿ ನೋಡಿದೆ. ಕಾಯಿ ತುರಿ ಯಾವುದು ಇಲ್ಲಿ ಅಲ್ಲಿ ಸೈಡಲ್ಲಿ ಇಳ್ಕೊಂಡು ತುರಿಯೋದು. ಈ ಕಡೆ ಇದೇನಿದು? ಇದೆಲ್ಲ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಟ್ಕೊಳ್ಳೋದು. ಇದು ಮಜ್ಜಿಗೆ ಕಡಿಯೋದು. ಇದೇನು ಹೇಳಿ ಅಪ್ಪ? ಬಾವಿ. ಅದು ನೀರು ಹಿಂಗೆ ಮಾಡೋದು. ಇದೇನು? ಬೆಣ್ಣೆ ತೆಗಿಯೋದು. ಅದೆಲ್ಲ ನೀರೆತ್ತದು ಏತ. ಸೇರು ಪಾವು
ಲಾಯರ್ ಈಗಲೂ ಯೂಸ್ ಮಾಡ್ತಾರಲ್ಲ ಕೆಲವೊಬ್ರು. ಇದು ಬೂತ್ ಅನ್ಸುತ್ತೆ, ಫೋನ್ ಬೂತ್ ಅನ್ಸುತ್ತೆ, ನಂಬರ್ ಐತೆ. ಅದು ಟೈಪಿಂಗ್ ಮಿಷಿನ್. ಟೈಪಿಂಗ್ ಮಿಷಿನಲ್ಲೂ ಬೂತ್ ಇರುತ್ತೆ. ಇದೆಲ್ಲ ಕ್ಯಾಮ್ರಾಗಳು. ಸ್ವಲ್ಪ ಸೈಡಿಗೆ ಬನ್ನಿ ಅಮ್ಮ. ಧ್ವನಿ ಲೇಖನ. ಇದೇನು ಅಪ್ಪ? ಸ್ಟುಡಿಯೋ. ಸ್ಟುಡಿಯೋ ತೆಗಿತೀವಿ, ಫೋಟೋ ಶೂಟ್ ಮಾಡ್ತೀರಲ್ಲ ಈ ಥರ. ಅಲ್ಲಿ ಲ್ಯಾಂಪ್ಗಳು. ಇಲ್ಲಿ 2 ರೂಪಾಯಿ ನೋಟ ಒಂಚೂರು ಇತ್ತಪ್ಪ. ಇಲ್ಲಿ 10 ಪೈಸಾ, ಇಲ್ಲಿ 5 ಪೈಸಾ, 10 ಪೈಸಾ, ಇದೆಲ್ಲ 10 ಪೈಸಾ ಇತ್ತು. ಅದು ಫೋಟೋ ಶೂಟ್ ಸ್ಟುಡಿಯೋದದು. ಪೇಪರ್ ಕಟಿಂಗ್ ಮಿಷಿನ್ ಇದು. ಫೈನಲಿ ನೋಡ್ಕೊಂಡು ಬಂದಾಯ್ತು. ಪಯಣ ಹೋಗ್ತಾ ಇದೀವಿ. ಇದೆಲ್ಲ ಚೆನ್ನಾಗಿದೆ. ಈ ಕಡೆಯಿಂದ ಒಂದು ರೌಂಡ್ ಹೋಗಿ ಆ ಕಡೆ ಮತ್ತೆ ಮುಂದೆ ಬರ್ತೀವಿ. ಆಚೆಯಿಂದ ಇದೇ ಪಯಣ. ನೀವಿಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಯಾರಾದರೂ ಡೊನೇಟ್ ಮಾಡಿದ ವೆಹಿಕಲ್ ಆಗಿರ್ಬೋದು ಅಥವಾ ಅವ್ರು ಗುಜರಿಯಿಂದ ತಂದಿರೋ ವೆಹಿಕಲ್ ಆಗಿರ್ಬೋದು, ಅದನ್ನು ಅವ್ರು ಇಲ್ಲಿ ಪಾಲಿಷ್ ಮಾಡಿ, ಪೇಂಟ್ ಮಾಡಿ, ಶೈನಿಂಗ್ ಆಗಿ ಮಾಡಿ ನಮಗೆ ಅವರು ಡಿಸ್ಪ್ಲೇ ಮಾಡ್ತಾರೆ. ಆ್ಯಂಡ್ ಇದು ಈ ಥರ ಮಾಡಿದ್ರೆ ಅಂದರೆ ನೋಡೋದಕ್ಕೆ ಒಂಥರ ಯುನೀಕ್ ಆಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಅನಿಸುತ್ತೆ. ಸೊ ಅದಕ್ಕೂ ಕೂಡ ಸ್ಪೇಸ್ ಇತ್ತು. ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗಲಿಲ್ಲ ಅಲ್ಲಿ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂದರೆ ಪಯಣ ಒಳಗಡೆ ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಒಳ್ಳೆ ಬಿಸ್ನೆಸ್ಸೇ ಅನಿಸುತ್ತೆ. ಬಿಕಾಸ್ ಟೂರಿಸ್ಟ್ ಎಲ್ಲ ತುಂಬಾ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಆಚೆಯಿಂದ ಪಯಣ. ಆ್ಯಂಡ್ ಇಷ್ಟೇ, ಪಯಣ ನೋಡಾಯಿತು. ಫೈನಲಿ ಡ್ರೀಮ್ ಕಂಪ್ಲೀಟ್. ಆ್ಯಂಡ್ ಅಲ್ಲಿಂದ ಮುಂದೆ ಬಂದು ಐಸ್ ಕ್ರೀಮ್ ತಿನ್ನೋಕೆ ಅಂತ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿರೋರು ನಮ್ಮ ಅಮ್ಮನ ಟ್ಯೂಷನ್ ಸ್ಟೂಡೆಂಟ್ ಅಂತೆ. ನನಗಂತೂ ಶಾಕ್ ಆಯಿತು ಕೇಳಿ ನಮ್ಮ ಅಮ್ಮನ ಸ್ಟೂಡೆಂಟ್ ಅಂತ.